ಪ್ರಕಾಶ್ ಸರ್, ಸೇಮ್ ಪ್ರಶ್ನೆ ನಿಮಗೂ ನಾನು ಹಾಕೋದಾದ್ರೆ, ಸಾಮಾನ್ಯ ನಾವು ಈ ನದಿ ತೀರದಲ್ಲಿ ಪ್ರವಾಹ ಬರುತ್ತೆ, ಬಿ ಕೇರ್ಫುಲ್, ಬೇರೆ ಎಲ್ಲಾದ್ರೂ ಮೇಲೆ ಘಟ್ಟದ ಮೇಲೆ ಹೋಗ್ರಿ ಅಂತ ಕಳ್ಸೋದನ್ನ ನೋಡಿದೀವಿ. ಬಟ್ ಇಲ್ಲ ಅಂಥದ್ದು ಏನೂ ಆಗಿಲ್ಲ. ನನಗೆ ದಯವಿಟ್ಟು ಅರ್ಥ ಆಗೋ ರೀತಿಯಲ್ಲಿ ಈ ದಿಢೀರ್ ಪ್ರವಾಹ ಅಂದ್ರೆ ಹೇಗಿರುತ್ತೆ, ಎಲ್ಲಿ ಎಡವಿದ್ರು, ಯಾರು ಎಡವಿದ್ರು, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ಈಗ ನೋಡಿ, ನೀವು ಮೊದಲೇ ಈ ಪ್ರಶ್ನೆ ಕೇಳಿದ್ರಿ, ಅದಾದ್ಮೇಲೆ ಅವರು ಕೊಟ್ಟ ಎಕ್ಸ್ಪ್ಲನೇಷನ್ ನಾನು ಕನೆಕ್ಟ್ ಮಾಡ್ತೀನಿ. ಚೆನ್ನಾಗಿ ಮಾತಾಡಿದ್ರು ಅವರು, ಸಕಲೇಶ್ಪುರದ ಲೇಡಿ. ಈಗ ನೋಡಿ, ಪ್ರವಾಹ ಆದಾಗ ಸ್ಲೋಪ್ಸ್ ಏನಿರುತ್ತೆ 20 to 30 ಡಿಗ್ರಿ ಇರುತ್ತೆ. ಜೆಂಟಲ್ ಟು ಮಾಡರೇಟ್ ಸ್ಲೋಪ್ಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಸ್ಟೀಪ್ ಸ್ಲೋಪ್ಸ್ 45 ಡಿಗ್ರಿ 50 60 ಡಿಗ್ರಿ ಸ್ಲೋಪ್ ತನಕ ಇದೆ. ಅಲ್ಲಿ ಗ್ರೇಡಿಯಂಟ್ ಜಾಸ್ತಿ ಇರೋದ್ರಿಂದ ಭಾಳ ಫಾಸ್ಟಾಗಿ ಮೆಟೀರಿಯಲ್ ಮೂವ್ ಆಗುತ್ತೆ. ಅದು ದಿಢೀರ್ ಪ್ರವಾಹ. ಇಲ್ಲಿ 60 km/h ಮೂಮೆಂಟ್ ಇದ್ದರೆ ಅದು 120-150 km/h ಸ್ಪೀಡಲ್ಲಿ ಬಂದುಬಿಡುತ್ತೆ. ಅದು ದಿಢೀರ್ ಪ್ರವಾಹ, ಇನ್ಸ್ಟಂಟೇನಿಯಸ್ಲಿ. ಈಗ ಅವರು ಒಳ್ಳೆ ಪಾಯಿಂಟ್ ಹೇಳಿದ್ರು, ಸಕಲೇಶ್ಪುರ ಆದರೆ ನೀವು ಕುಣಗಲ್ಗೆ ವೈರ್ಲೆಸ್ ಮೂಲಕ ಇನ್ಫಾರ್ಮೇಷನ್ ಕೊಡ್ಬೋದು. ಪೊಲೀಸರಾಗಲಿ, ಅಡ್ಮಿನಿಸ್ಟ್ರೇಷನ್ನವರಾಗಲಿ, ಯಾರು DC ಆಗಲಿ, ಅವ್ರ ಸೆಟಪ್ನವರು ಇಲ್ಲಿ ನೋಟಿಸ್ ಮಾಡಿದ್ರೆ ಇದು ಇದೇ ರೂಟಲ್ಲಿ ಹೋಗ್ತಾ ಇದೆ, ನೆಕ್ಸ್ಟ್ ಸ್ಟೇಷನ್ಗೆ ಹೋಗುತ್ತೆ, ಅಲ್ಲಿ ಅಲರ್ಟ್ ಕೊಡ್ಬೋದು. ಗಂಟೆಗೆ ಎಷ್ಟು ಕಿಲೋಮೀಟರ್ ಅಂತ ಅಂದಾಜು ಮಾಡ್ಬೋದಾ? ಇದು ನೋಡಿ, ಇದು ಮೋರ್ ದೆನ್ 100 km/h ಸ್ಪೀಡ್ ಇದೆ ಇದು ನನ್ನ ಅಂದಾಜಿನಲ್ಲಿ. ಯಾಕೆಂದರೆ ನಾವು ಸುನಾಮಿ ಅದೆಲ್ಲ ಸ್ಟಡಿ ಮಾಡ್ತೀವಿ, ಬೇರೆ ಫ್ಲಡ್ಸು ಕೂಡ ಮೂವ್ಮೆಂಟ್ ಸ್ಟಡಿ ಮಾಡ್ತೀವಿ. ಇನ್ನೂ ಹೆಚ್ಚಿದೆ. ಗ್ರೇಡಿಯಂಟ್ ಜಾಸ್ತಿ ಇದೆ. ಇದು ಎಲ್ಲಿಂದ ಎಲ್ಲಿಗೆ ನೋಡಿ, 9 o'clock ಶುರುವಾಗಿದ್ದು ಬೈ 2 o'clock ಎಂಟೈರ್ ಕೋರ್ಸ್ ಕವರ್ ಆಗಿದೆ, ಆ ಲೆಂತ್ ಪೂರ್ತಿ. ಸೊ ಆ ರೀತಿ ಈಗ ಅವರು ಒಳ್ಳೆ ಪಾಯಿಂಟ್ ಹೇಳಿದ್ರು, ವೈರ್ಲೆಸ್ ಸಿಸ್ಟಮ್ ಮೂಲಕ ನೆಕ್ಸ್ಟ್ ಸ್ಟೇಷನ್ಗೆ ಹೇಳ್ಬೋದು, ಆದರೂ ಅವರು ನೆಕ್ಸ್ಟ್ ಸ್ಟೇಷನ್ಗೆ ಹೇಳ್ಬೋದು. ಇಲ್ಲಿ ಇಂಟರ್ನೆಟ್ ಫೇಲ್ ಆಗಿದೆ, ಟವರ್ಸ್ ಎಲ್ಲ ಬಿದ್ದೋಗಿದೆ, ಬೇರೆ TV ಸ್ಟುಡಿಯೋಗಳು, ರೇಡಿಯೋ ಎಲ್ಲ ಫೇಲ್ ಆಗಿದೆ. ಆದರೆ ವೈರ್ಲೆಸ್ ಸಿಸ್ಟಮ್, ಸ್ಯಾಟಲೈಟ್ ಕಮ್ಯುನಿಕೇಷನ್ ಇರುತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೈನಲ್ಲಿ. ಅವರು ಇನ್ಫಾರ್ಮೇಷನ್ ಪಾಸ್ ಮಾಡಿದರೆ ನೆಕ್ಸ್ಟ್ ಊರಿನವರು ಅಲರ್ಟ್ ಆಗಿರ್ಬೋದು. ಆಯಿತು, ಆ ಥರ ಎವ್ಯಾಕ್ಯುಯೇಷನ್, ಸೈರನ್ಸು, ಸ್ಟ್ರೀಟ್ ಸೈರನ್ಸು, ಶೆಲ್ಟರ್ಸು ಅವೆಲ್ಲ ಮಾಡಿಲ್ಲ. ಸೈಕ್ಲೋನ್ ಶೆಲ್ಟರ್ಸ್ ಮಾಡಿದ್ದಾರೆ, ಸೈಕ್ಲೋನ್ ಸೈರನ್ಸ್ ಎಲ್ಲ ಮಾಡಿದ್ದಾರೆ ಕೆಲವು ಜಾಗಗಳಲ್ಲಿ. ಆಮೇಲೆ ಸುನಾಮಿ ಶೆಲ್ಟರ್ಸ್ ಮಾಡಿದ್ದಾರೆ ಕೆಲವು ಏರಿಯಾಗಳಲ್ಲಿ, ಅರ್ಥಕ್ವೇಕ್ದು ಕೆಲವು ಕಡೆ ಮಾಡಿದ್ದಾರೆ. ಬಟ್ ಇದು ಗ್ಲಾಫ್ ರಿಲೇಟೆಡ್, ಇದು ಗ್ಲಾಫ್ ಅಂತ, ಗ್ಲೇಷಿಯರ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್. ಸೊ ಅದರಿಂದಾಗಿ ಈ ಥರ ಆಗಿರೋದು. ಆ ಗ್ಲಾಫ್ ಟ್ರಿಗರ್ ಆಗೋದಕ್ಕೆ ಏನು ಕಾರಣ ಇವರಾಗಲೇ ಹೇಳಿದ್ರು. ಅವರು ನನ್ನ ಸೀನಿಯರು, ನಾವು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವರೆಲ್ಲ ಕೆಲಸ ಮಾಡೋರು, ನಾನು ಅಲ್ಲಲ್ಲೂ ಕೆಲಸ ಮಾಡಿದೆ. ಅವ್ರು ಶಿಲಾಂಗ್ನಲ್ಲಿದ್ದರು, ನಾನು ಶಿಲಾಂಗ್ನಲ್ಲಿದ್ದೆ, ಹೈದರಾಬಾದ್ ಒಟ್ಟಿಗೆ ಇದ್ದೋ, ಈಗ ಬೆಂಗಳೂರಿಗೆ ಬಂದಿದ್ದೀವಿ. ಸೊ ಹಾಗಾಗಿ ಗ್ಲಾಫ್ ರಿಲೇಟೆಡ್ ಇದು ಟ್ರಿಗರಿಂಗು ಅರ್ಥಕ್ವೇಕ್ ಇಂಡ್ಯೂಸ್ಡ್ ಲ್ಯಾಂಡ್ಸ್ಲೈಡ್ ಅಂತ ಒಂದು ವರ್ಷನ್, ಇಲ್ಲ ಲ್ಯಾಂಡ್ಸ್ಲೈಡ್ ಇಂಡ್ಯೂಸ್ಡ್ ಅರ್ಥಕ್ವೇಕ್ ಅನ್ನೋ ಇನ್ನೊಂದು ವರ್ಷನ್. USGSನವರು, ಯುನೈಟೆಡ್ ಸ್ಟೇಟ್ಸ್ ಜಿಯಾಲಜಿಕಲ್ ಸರ್ವೆ ಅವರು ಲ್ಯಾಂಡ್ಸ್ಲೈಡ್ ಇಂಡ್ಯೂಸ್ಡ್ ಅರ್ಥಕ್ವೇಕ್ ಅಂತ ಅಷ್ಟೊಂದು ಮಾಸ್ ಮೇಲಿನಿಂದ ಕೆಳಗಡೆ ಬಿತ್ತು, ಆಗ ಕಂಪನ ಆಯಿತು, ಅದು ರೆಕಾರ್ಡ್ ಆಗಿದೆ. ಅದು 5.2 ಇತ್ತು ಅಂತ ಅವ್ರು ಹೇಳಿರೋದು. ಬಟ್ ನನಗೆ ಆ ಭೂಕಂಪ ಆದ 5.2 ಇಸ್ ತುಂಬಾ ಹ್ಯೂಜ್ ಅಲ್ವಾ ಸರ್? ಹ್ಯೂಜ್ ಫಾರ್ ಹಿಮಾಲಯಾಸ್. ಇಲ್ಲಿ ಬೆಂಗಳೂರಿಗೆ ನೀವು 4.5 ಅಂದ್ರೆ ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಹಿಮಾಲಯದಲ್ಲಿ ಟೋಪೋಗ್ರಫಿ ಅಷ್ಟು ರಗೆಡ್ ಟೋಪೋಗ್ರಫಿ ಇದೆ. ಮತ್ತೆ ಇನ್ನು ಬೆಟ್ಟ ಬೆಳೀತಾ ಇದೆ, ಅದು ಫುಲ್ ಮೆಚ್ಯೂರ್ ಆಗಿಲ್ಲ, ಫುಲ್ ಕನ್ಸಾಲ್ಡೇಟ್ ಆಗಿಲ್ಲ. ಅಲ್ಲಿ ಏನು ಅಂದ್ರೆ ಅದು ಅದರ ಆಯಸ್ಸು ಇನ್ನೂ ಕಮ್ಮಿ, ಅಂದ್ರೆ ಅದು ಜಾಸ್ತಿ ಮೆಚ್ಯೂರ್ ಆಗಿಲ್ಲ, ಸೆಡಿಮೆಂಟೇಷನ್ ಸರಿಯಾಗಿದ್ದಾಗಿಲ್ಲ. ಇಲ್ಲಿ ಬೇರೆ ಮೆಟಮಾಫಿಕ್ ರಾಕ್, ರೂಪಾಂತರ ಇದು ಅಗ್ನಿಶಿಲೆಗಳು, ಇವೆಲ್ಲ ತುಂಬ ಗಟ್ಟಿ ಇರ್ತದೆ, ಸಾಲಿಡ್ ಆಗಿರ್ತದೆ. ಬೆಂಗಳೂರಿನಲ್ಲಿ ನಮಗೆ ಮೆಟಮಾಫಿಕ್ ರಾಕ್, ಲಾಲ್ಬಾಗ್ ನೈಸ್ ನೋಡಿದಿರಲ್ಲ, ಸೊ ಅದು ತುಂಬ ಗಟ್ಟಿ ಇದೆ. ಈ ಪ್ರಾಂತ್ಯದಲ್ಲಿ ಡೆಕ್ಕನ್ ಪ್ಲಾಟೂನಲ್ಲಿ ತುಂಬ ಗಟ್ಟಿಯಾದ ಸ್ಥಿರವಾದ ಬಂಡೆಗಳಿದೆ, ಬಂಡೆಗಳ ಹಾಸಿದೆ. ಆದರೆ ಹಿಮಾಲಯದಲ್ಲಿ ಟೋಟಲಿ ಡಿಫ್ರೆಂಟು. ಇಟ್ ಈಸ್ ಸ್ಟಿಲ್ ರೈಸಿಂಗ್, ಹಿಮಾಲಯ ಸ್ಟಿಲ್ ರೈಸಿಂಗ್, ಇಟ್ ಈಸ್ ಫ್ರಜೈಲ್, ರಾಕ್ಸ್ ಆರ್ ಸ್ಟಿಲ್ ಸಾಫ್ಟರ್. ಮತ್ತು ಅದು ಹೈಟ್ ಕೂಡ ತುಂಬ ಇದು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಮತ್ತು ಜಿಯಾಲಜಿಕಲ್ ಪ್ರೊಸೆಸಸ್ ಇನ್ ಹಿಮಾಲಯ ಈಸ್ ಯುನೀಕ್ ಆ್ಯಂಡ್ ವೆರಿ ಕಾಂಪ್ಲೆಕ್ಸ್. ಅರ್ಥಕ್ವೇಕ್ ಈಸ್ ಒನ್ ಥಿಂಗ್. ಆಮೇಲೆ ಇನ್ನೊಂದೇನು ಅಂದರೆ, 2 ಪ್ಲೇಟ್ಗಳ ಒಂದು ಘರ್ಷಣೆ ಆಗ್ತಾ ಇದೆ. ಅಂದರೆ ಇಂಡಿಯನ್ ಪ್ಲೇಟ್ ಆ್ಯಂಡ್ ಯುರೇಷಿಯನ್ ಪ್ಲೇಟು, ಟಿಬೆಟ್ಟು ಅದೆಲ್ಲ ಯುರೇಷಿಯನ್ ಪ್ಲೇಟ್ ಕಡೆ ಹೋಗ್ತಾ, ಇದು ಇಂಡಿಯನ್ ಪ್ಲೇಟು. ಇಂಡಿಯನ್ ಪ್ಲೇಟ್ ಇದು ಸ್ಟೇಬಲ್ ಮಾಸ್, ಇದು ಸ್ಟೇಬಲ್ ಮಾಸು, ತುಂಬ ಗಟ್ಟಿಯಾಗಿರೋದು ಮತ್ತು ಪುರಾತನ, ಅತ್ಯಂತ ಪುರಾತನ. ಆದರೆ ಹಿಮಾಲಯ ಇದು ಇನ್ನೂ ಬೆಳೆದಿಲ್ಲ, ಇನ್ನೂ ಎವಾಲ್ವ್ ಆಗ್ತಾನೇ ಇದೆ. ಅಲ್ಲಿರೋ ಶಿಲಾ ಸಮೂಹಗಳೆಲ್ಲ ಅಷ್ಟು ಗಟ್ಟಿ ಇಲ್ಲ.
ಅದು ಪದರಗಳಿರ್ತವೆ, ತುಂಬ ಪದರಗಳಿರುತ್ತೆ. ಆ ಪದರಗಳ ಮಧ್ಯದಲ್ಲಿ ವೀಕ್ ಝೋನ್ಸ್ ಅಂತ ಇರುತ್ತೆ, ಫಾಲ್ಟ್ಸ್ ಅಂತ ಇರುತ್ತೆ, ಶಿಯರ್ ಝೋನ್ ಅಂತ, ಇವೆಲ್ಲ ಜಿಯಾಲಜಿಕಲ್ ವರ್ಡ್ಸು. ಇದೆಲ್ಲ ಒಟ್ಟಾರೆ ಹೇಳೋದಾದರೆ ಅಲ್ಲಿ ಇನ್ನೂ ಇಮ್ಮೆಚ್ಯೂರ್ ರಾಕ್ಸು, ಮತ್ತು ಒಂದು ಸ್ವಲ್ಪ ಕಂಪನ ಆದರೂ ಕೂಡ ಅದು ಬೇಗ ಅಸ್ಥಿರ ಆಗುತ್ತೆ, ಅನ್ಸ್ಟೇಬಲ್ ಆಗುತ್ತೆ. ಆಮೇಲೆ ಡೌನ್ವರ್ಡ್ ಮೂವ್ಮೆಂಟ್, ಇಟ್ ಈಸ್ ಸಪೋರ್ಟೆಡ್ ಬೈ ವಾಟರ್. ಹಂಗೆ ಅಥವಾ ಘಟ್ಟ ಪ್ರದೇಶದಿಂದ ಕೆಳಗೆ ನೀರು ಇಳ್ದಂಗೆ ತುಂಬಾ ಈಸಿ. ಈಗ ನಾವು ಜೋಗ ಜಲಪಾತ ಜ್ಞಾಪಿಸ್ಕೊಳ್ಳಿ ಮೇಡಮ್, ಆ ನೀರು 900 ಅಡಿ ಕೆಳಗಡೆ ಬೀಳುತ್ತೆ, ಆದ್ರೆ ಅಲ್ಲಿ ಲೆವೆಲ್ ಆಗ್ಬಿಡುತ್ತೆ, ಆಲ್ಮೋಸ್ಟ್ ಆ ಲೆವೆಲ್ ಆಗಿ ಬರುತ್ತೆ. ಇಲ್ಲಿ ಆ ರೀತಿ ಅಲ್ಲ, ಇಲ್ಲಿ ಬಿದ್ದ ಮೇಲೂ ಕೂಡ ಸ್ಲೋಪ್ ಇದೆ, ಇನ್ನ ಫರ್ದರ್ ಸ್ಟೀಪ್ ಸ್ಲೋಪ್ ಇದೆ ಅಪ್ ಟು ಗಂಡಕ್. ನಮ್ಮ ಇಂಡಿಯಾ ಬಾರ್ಡರ್ ಬರೋವರೆಗೂ ಸ್ಲೋಪೇನೆ, ಕಂಪ್ಲೀಟ್ ಸ್ಲೋಪು. ಇಲ್ಲಿ ನೋಡಿ 120 ಮೀಟರ್ ಅಷ್ಟೇ ಅಬೌವ್ ಸಿ ಲೆವೆಲ್ ಗಂಡಕ್. ಚಂಬಿ ಪುರಾಣಿಕ್ ಸರ್ ಹತ್ರ ಫಸ್ಟ್ ಓಪನಿಂಗ್ ಕಾಮೆಂಟ್ ಎಸ್ ಖಂಡಿತವಾಗ್ಲೂ ಸರ್. ಪುರಾಣಿಕ್ ಸರ್, ಈಗ ನಿನ್ನೆಯಿಂದಲೂ ಚರ್ಚೆ ಆಗ್ತಾ ಇರೋದು ರಾಜಕೀಯವಾಗಿ ಮತ್ತು ಅಂತಾರಾಷ್ಟ್ರೀಯ ಈ ಚೀನಾದ ಕೈವಾಡ ಇದೆ ಅಂತ, ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾವು? ಚೀನಾದ ಕೈವಾಡ ಇದೆ ಅಂತ ಅದನ್ನ ನಾವು ಒಂದು ರೀತಿಯಲ್ಲಿ ಊಹೆ ಮಾಡಬಹುದು. ಆದ್ರೆ ಇಬ್ರು ಸೈಂಟಿಸ್ಟ್, ಜಿಯಾಲಜಿಕಲ್ ಎಕ್ಸ್ಪರ್ಟ್ಸ್ ಬಹಳ ಚೆನ್ನಾಗಿ ಹೇಳಿದ್ರು. ಮತ್ತೆ ಅದು ಒಂದು ರೀತಿಯಲ್ಲಿ ಒಂದು ನೈಸರ್ಗಿಕವಾದ ವಿಪತ್ತು ಅದರಲ್ಲೇ ಅಡಗಿದೆ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಯಾಕಂದ್ರೆ ಅವ್ರು ಹೇಳಿದ್ರಲ್ಲ, ಹಿಮಾಲಯ ಸ್ಟಿಲ್ ಗ್ರೋಯಿಂಗ್ ಅಂತ. ಅಂದ್ರೆ ಅಂತ ಒಂದು ಫ್ರೆಜೈಲ್ ಅಥವಾ ಒಂದು ಗಟ್ಟಿಯಾದ ಒಂದು ಬೆಟ್ಟ ಪ್ರದೇಶ ಅದಲ್ಲ ಅಂತಕ್ಕಂಥದ್ದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಪ್ರಕೃತಿಯ ಒಂದು ಏನು ವಿಕೋಪ ಅಥವಾ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದು ಏನು ಶಕ್ತಿ ಇದೆ ಅದು ಸ್ಫೋಟಗೊಂಡಾಗ ಈ ರೀತಿ ಆಗ್ತಕ್ಕಂಥದ್ದು ಸರಿ. ಆದ್ರೆ ಅಂತಾರಾಷ್ಟ್ರೀಯ ಜಿಯೋಪೊಲಿಟಿಕಲ್ ಆಂಗಲ್ ನಲ್ಲಿ ಇದನ್ನ ನೋಡೋದಾದ್ರೆ ಚೀನಾದ ಜವಾಬ್ದಾರಿ ಎಲ್ಲರಿಗಿಂತ ಹೆಚ್ಚಾಗಿದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಎದ್ದು ಕಾಣುತ್ತೆ. ಇದು ಮತ್ತೆ ತನಿಖೆ ಆಗ್ಬೇಕು, ಮತ್ತೆ ಸೈಂಟಿಫಿಕ್ ಆಗಿ ಅದು ಇನ್ವೆಸ್ಟಿಗೇಟ್ ಆಗಿ ಪ್ರೂವ್ ಆಗ್ಬೇಕು. ಚೀನಾ ಎಷ್ಟರ ಮಟ್ಟಿಗೆ ಇದನ್ನ ಅಲ್ಲಿ ಒಂದು ಅಭದ್ರವಾದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಅಂತಕ್ಕಂಥ ಆಪಾದನೆಯನ್ನ ನಾವು ಅನೇಕ ಸಂದರ್ಭಗಳಲ್ಲಿ ಕೇಳಿದ್ದೇವೆ. ಈ ಸಂದರ್ಭದಲ್ಲಿಯೂ ಚೀನಾದ ಮೇಲೆ ನೀವು ಹೇಳಿದ ಹಾಗೆ ಒಂದು ಆಪಾದನೆಯನ್ನ ನಾವು ಪ್ಲೇ ಗ್ರೌಂಡ್ ಮಾಡ್ಕೊಬಿಡ್ತಾ ನೇಪಾಳನ ಅಂತ ಮಾತಾಡ್ತಾ ಇದ್ದಾರೆ. ಇದು ನಿಜ. ಇದೊಂದು ಅತ್ಯಂತ ದುರಂತಮಯವಾದ ಒಂದು ಏನು ಅವರ ನೇಪಾಳ ರಸುವಾ ಹಿಮಾನದಿ ಸರೋವರದ ಒಡೆದು ಈ ಒಂದು ಪ್ರವಾಹದ ರೀತಿಯಲ್ಲಿ ಏನು ಜನರ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅದಕ್ಕಂಥದ್ದು ಮಾನವ ಒಂದು ಸಮಾಜಕ್ಕೆ ಒಂದು ದೊಡ್ಡ ದುರಂತ. ಇದನ್ನ ನಾವು ಬರೀ ಈಗ ಸದ್ಯದ ಮಟ್ಟಿಗೆ ಈ ಚರ್ಚೆ ಮಾಡಿ ಇದನ್ನ ನಿಲ್ಲಿಸ್ಲಿಕ್ಕೆ ಹೇಗೆ ಅಥವಾ ಅಲ್ಲಿ ರಕ್ಷಣೆ ಮಾಡೋದು ಅದು ತಾತ್ಕಾಲಿಕವಾದ. ಆದ್ರೆ ನನ್ನ ದೃಷ್ಟಿಯಲ್ಲಿ ಒಂದು ಜಿಯೋಪೊಲಿಟಿಕಲ್ ಆಂಗಲ್ ಅಲ್ಲಿ ಹೇಳೋದಾದ್ರೆ ಇದಕ್ಕೆ ಶಾಶ್ವತವಾದ ಪರಿಹಾರ ಇದುವರೆಗೂ ಕಂಡಿಲ್ಲ ಅಂತಕ್ಕಂಥದ್ದು. ಕಾರಣ ಏನು, ಅದು ಚೀನಾದಿಂದ ಹೆಚ್ಚು ಜವಾಬ್ದಾರಿ ಇದೆ. ಕಾರಣ ಚೀನಾಕ್ಕೆ ಅದು ತನ್ನದೇ ಆದಂತ ಒಂದು ರಿಂಗ್ ರೋಡ್ ಅನ್ನ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದೆ. ಜೊತೆಗೆ ತನ್ನ ಒಂದು ರಾಜಕೀಯ ಪ್ರಭಾವವನ್ನ ಟಿಬೆಟ್ ಮೇಲೆ ಅದು ನಿಯಂತ್ರಣವನ್ನ ಸಾಧಿಸಿದೆ. ಟಿಬೆಟ್ ನಲ್ಲಿ ಈಗ ಎಕ್ಸೈಲ್ ಹೊರಗಡೆಯಿಂದ ಒಂದು ಸರ್ಕಾರವನ್ನ ದಲೈಲಾಮಾ ನೇತೃತ್ವದಲ್ಲಿ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅವರ ಮಾತಿಗೆ ಬೆಲೆ ಕೊಡದೆ ಟಿಬೆಟ್ ಅನ್ನ ತನ್ನ ಒಂದು ಅಧಿಕೃತವಾದ ಜಾಗ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಹೇಗೆ ನಮ್ಮ ಕಾಶ್ಮೀರ್ ಸಮಸ್ಯೆ ಇದೆ ಹಾಗೇನೆ ಚೀನಾ ಈ ಟಿಬೆಟ್ಟಿನ ಸಮಸ್ಯೆಯನ್ನ ಇವತ್ತಿಗೂ ಸಹ ಅದೇ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ನನ್ನ ಪ್ರಕಾರ ಇದು ಒಂದು ಟ್ರಾನ್ಸ್ ಬಾರ್ಡರ್ ಒಂದು ದುರಂತ ಅಂತಕ್ಕಂಥದ್ದು. ಅದರಿಂದ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಆಗ್ಬೇಕಾದ್ರೆ ಒಂದು ಜಿಯೋಪೊಲಿಟಿಕಲ್ ಅಗ್ರಿಮೆಂಟ್ ಆಗ್ಬೇಕು ಮೂರು ರಾಷ್ಟ್ರಗಳಲ್ಲಿ. ಕೇವಲ ಅವರು ಹೇಳಿದ್ರು ಸ್ಯಾಟಲೈಟ್ ಮೂಲಕ ಅಥವಾ ಇನ್ಯಾವುದೇ ರೀತಿಯ ಮೂಲಕ ಸಂದೇಶವನ್ನ ಅಡ್ವಾನ್ಸ್ ಆಗಿ ಕೊಡೋದು, ಇದು ವಿಪತ್ತು ಇನ್ನು ಮುಂದೆನೂ ಇದೆ. ಇನ್ನು ಮುಂದೆಯೂ ಈ ರೀತಿಯ ವಿಪತ್ತುಗಳು ಆಗ್ತಕ್ಕಂತ ಸಂದರ್ಭ ಹೆಚ್ಚಾಗಿರುವುದರಿಂದ ಈ ಒಂದು ಮೂರು ರಾಷ್ಟ್ರಗಳಲ್ಲಿ ಅದರಲ್ಲಿಯೂ ನೇಪಾಳವನ್ನ ಬ್ರಿಡ್ಜ್ ಆಗಿಟ್ಟುಕೊಂಡು ಭಾರತ ಮತ್ತು ಚೀನಾ, ಯಾಕೆಂದ್ರೆ ಇವು ಎರಡೂ ಬೃಹತ್ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿರ್ತಕ್ಕಂಥ ರಾಷ್ಟ್ರಗಳು, ಇದಕ್ಕೆ ತಾಂತ್ರಿಕವಾದ ಶಕ್ತಿ ಅಂತಕ್ಕಂಥದ್ದಿದೆ, ಆರ್ಥಿಕವಾಗಿ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡಬಹುದು. ಸೊ ಈ ದೃಷ್ಟಿಯಿಂದ ನೋಡೋದಾದ್ರೆ ಈ ಮೂರು ರಾಷ್ಟ್ರಗಳ ಒಂದು ಏನು ಒಂದು ಒಗ್ಗಟ್ಟಿನ ಒಂದು ಪ್ರಯತ್ನ ಆಗ್ಬೇಕಲ್ಲ ಅದು ರಾಜಕೀಯೇತರವಾಗಿರಬೇಕು. ಬರೀ ರಾಜಕೀಯ ದೃಷ್ಟಿಯಿಂದ ಈ ದುರಂತವನ್ನ ನಾವು ನೋಡಿದ್ರೆ ಕೇವಲ ಒಂದು ರೀತಿಯಲ್ಲಿ ತೇಪೆ ಹಾಕುವ ರೀತಿಯಲ್ಲಿ ಪರಿಹಾರ ಕೊಟ್ಟಂಗಾಗತ್ತೆ. ನನ್ನ ಪ್ರಕಾರ ಜಿಯೋಪೊಲಿಟಿಕಲ್ ಆಂಗಲ್ ನಲ್ಲಿ ನೋಡೋದಾದ್ರೆ ಭಾರತ ಮತ್ತು ಚೀನಾ ನೇಪಾಳವನ್ನ ಒಂದು ಬ್ರಿಡ್ಜ್ ಆಗಿಟ್ಟುಕೊಂಡು ಈ ಪ್ರದೇಶದಲ್ಲಿ ಇನ್ನೊಂದು ಎಕ್ಸ್ಟೆಂಡ್ ಮಾಡಿ ಹೇಳುವುದಾದ್ರೆ ಈ ಬಾಂಗ್ಲಾದೇಶ ಮತ್ತು ಭೂತಾನ್ ಇದೆ ಆ ರಾಷ್ಟ್ರಗಳನ್ನು ಸೇರಿಸಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ರಾಜಕೀಯವನ್ನ ಮರೆತು ಈ ಒಂದು ಪ್ರದೇಶವನ್ನ ಹೇಗೆ ರಕ್ಷಿಸಬೇಕು
ಇಂತಹ ದುರಂತಗಳು ಆಗಾಗ್ಗೆ ಆಗಬಾರದು ಎನ್ನುವ ರೀತಿಯಲ್ಲಿ ಮಾಡಿದ್ರೆ ಇದು ಸರಿ ಹೋಗುತ್ತೆ. ಇಲ್ಲದೆ ಹೋದ್ರೆ ಇದು ಒಂದು ಶಾಶ್ವತವಾದ ಶಾಪದ ರೀತಿಯಲ್ಲಿ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನ ಜಿಯೋಪೊಲಿಟಿಕಲ್ ಆಂಗಲ್ ನಿಂದ ಸದ್ಯದ ಮಟ್ಟಿಗೆ ಹೇಳ್ಬೋದು.